ಹಾಡು ಶೂಟಿಂಗು ಎಲ್ಲ ಮುಗಿದೋಗಿದೆ. ಪುಟ್ಟಣ್ಣ ಕಣಗಾಲ್ ಅವರು ಬೇರೆ ಚಿತ್ರದ ಏನೋ ಹಾಡುಗಳ ಬಗ್ಗೆ ಮಾಡೋದಕ್ಕೆ ಬಂದಿದ್ದಾಗ ಅಲ್ಲಿ ವಿಜಯ ನರಸಿಂಹ ಅವರು ಎದುರುಗಡೆ ಸಿಗ್ತಾರೆ. ಪುಟ್ಟಣ್ಣ, ನೀನು ನನಗೆ ಶುಭಮಂಗಳದಲ್ಲಿ ತುಂಬ ಕಡಿಮೆ ಹಾಡು ಕೊಟ್ಬಿಟ್ಟಿದ್ಯಾ, ಒಂದೇ ಒಂದು ಹಾಡು ಕೊಟ್ಟಿದೆಯಾ, ನನಗೆ ಇನ್ನೊಂದು ಹಾಡು ಕೊಡು ಅಂತ. ಅದಕ್ಕೆ ಎಲ್ಲ ಶೂಟಿಂಗ್ ಮುಗಿದೋಗಿದೆ, ಕೊಡೋಕ್ಕಾಗಲ್ಲ ಅಂತ. ಅವರು ಬೇಜಾರು ಮಾಡಿಕೊಂಡು ಅಲ್ಲಿ ಹೋಗ್ತಾರೆ, ಬೇರೆ ಫ್ಲೋರ್ಗೆ ಹೋಗ್ತಾರೆ. ಕಾಫಿ ಕೊಡೋ ಹುಡುಗ ಬರ್ತಾನೆ. ಅವನು ಬಂದು ಇವರಿಗೆ ಕಾಫಿ ಕೊಟ್ಬಿಟ್ಟು ಮುಂದೆ ಹೋಗ್ತಾನೆ ಅವಸರದಲ್ಲಿ. ಅವ್ರು ಕೇಳ್ತಾರೆ, ಪುಟ್ಟಣ್ಣ ಯಾಕಪ್ಪ ಅಷ್ಟು ಅವಸರದಾಗ ಹೋಗ್ತಾ ಇದೆ ಅಂದರೆ, ಅಲ್ಲಿ ಮೇಲೆ ವಿಜಯ ನರಸಿಂಹ ಕೂತಿದ್ದಾರೆ, ಅವ್ರಿಗೂ ಕಾಫಿ ಕೊಡಬೇಕು ನಾನು, ಅದಕ್ಕೆ ಹೋಗ್ತಾ ಇದ್ದೀನಿ ಅಂದಾಗ ಪುಟ್ಟಣ್ಣಗೆ ತಕ್ಷಣ ಹೇಳಿದ ನೆನಪಾಗುತ್ತೆ, ಏನೋ ನನಗೊಂದು ಹಾಡು ಕಡಿಮೆ ಕೊಟ್ಟಿದೆಯಲ್ಲ ಅಂತ. ಆವಾಗಿಂದಾಗಲೇ ಅಲ್ಲಿ ಟಿಶ್ಯೂ ಪೇಪರ್ ಇರುತ್ತೆ, ಆ ಹುಡುಗನಿಗೆ ಹೇಳ್ತಾರೆ ಇರೋ ಒಂದು ನಿಮಿಷ ಅಂತ. ಟಿಶ್ಯೂ ಪೇಪರ್ ಮೇಲೆ ಬರ್ಕೊಡ್ತಾರೆ, ನೀನು 5 ನಿಮಿಷದ ಒಳಗಡೆ ಹಾಡು ಬರ್ಕೊಟ್ರೆ ನಾನು ಶುಭಮಂಗಳದಲ್ಲಿ ಸೇರಿಸ್ಕೊಂಬಿಡ್ತೀನಿ ಅಂತ. ಅದು ಅಲ್ಲಿ ವಾಸ್ ಇರುತ್ತಲ್ಲ, ಅಲ್ಲಿ ಒಂದು ಹೂವು ಇರುತ್ತೆ, ಆ ಹೂವನ್ನು ಮತ್ತು ಇದಕ್ಕೂ ಇನ್ನೂ ಎರಡನ್ನೂ ಆ ಹುಡುಗನಿಗೆ ಕೊಟ್ಬಿಟ್ಟು, ಈ ಕಾಫಿ ಕೊಡ್ತೀಯಲ್ಲ ವಿಜಯ ನರಸಿಂಹಗೆ, ಅದನ್ನು ಇದ್ರ ಜೊತೆಗೆ ಇದು ಕೊಡು ಅಂತ. ಅಲ್ಲೋಗ ಅವನು ಕಾಫಿ ಕೊಟ್ಟಾಗ ಈ ಥರ ಪುಟ್ಟಣ್ಣಾಜಿ ಅವರು ಕೊಟ್ಟರು ಅಂತ ಹೇಳಿದಾಗ ಅವ್ರಿಗೆ ಭಾಳ ಖುಷಿ ಆಗುತ್ತೆ. ಕಾಫಿ ಕುಡಿತಾ ಅದನ್ನು ನೋಡ್ತಾರೆ, ಬರೆದಿರೋದು 5 ನಿಮಿಷದಲ್ಲಿ ಹಾಡು ಬರೀ ಅಂತ. ಇವ್ರು ಬೇರೆ ಕೇಳ್ಕೊಂಡಿದ್ದು ತಪ್ಪು, ಇವ್ರದ್ದೇ ತಾನೇ ಹಾಡು ಕೊಟ್ಟಿಲ್ಲ ಅಂತ, ಬರೀ ಇವಾಗ ಅಂತ ಅನ್ನೋ ಥರ ಇತ್ತದು. ಸೊ ಅಲ್ಲಿ ಆ ಹೂ ಬೇರೆ ಕೊಟ್ಟರಲ್ಲ, ತಕ್ಷಣಕ್ಕೆ ಅವ್ರಿಗೆ ಹಾಡು ಶುರು ಮಾಡೋಕ್ಕೆ ನೋಡ್ತಾರೆ. ಹೂವೊಂದು ಬಳಿ ಬಂದು ತಾಕಿತು ಎನ್ನಿದೆಯಾ, ಏನೆಂದು ಕೇಳಲು ಮುಂದೆ. ಸೊ ಅವರಿಗೆ ಅದು ಹೊಳಿದಿದ್ದ ತಕ್ಷಣವೇ ಕೆಳಗಡೆ ಬರ್ತಾರೆ. ಪುಟ್ಟಣ್ಣ ನಾನು ಬರ್ಕೊಡ್ತೀನಿ ಅಂತೇಳಿ ಹಾಡು ತಕ್ಷಣಕ್ಕೆ ಆ 2 ಸಾಲು ಬರ್ಕೊಡ್ತಾರೆ. ಅದನ್ನು ಎಲ್ಲಿ ಹಾಕಬೇಕು ಅಂತಂದಾಗ ಅದು ಬರ್ತ್ಡೇಗೆ ನಾಯಕನಿಗೆ ನಾಯಕಿ ಹೂ ಕೊಡೋ ಸನ್ನಿವೇಶ ಸೃಷ್ಟಿಯಾಗುತ್ತಲ್ಲ, ಅಲ್ಲಿ ಹಾಕೋಣ ಅಂತ. ಆ ಹಾಡು ರಚನೆ ಎಲ್ಲ ಆವಾಗಲೇ ಮಾಡ್ತಾರೆ. ವಿಜಯ ಭಾಸ್ಕರ್ ಎಲ್ಲ ಅದಕ್ಕೆ ರೆಡಿ ಮಾಡ್ತಾರೆ. ಆದರೆ ಹಾಡೋದಕ್ಕೆ ಯಾರು ಗಾಯಕ ಸಿಗಲ್ಲ. ಏನು ಮಾಡ್ತಾರೆ, ಪಕ್ಕದ ಫ್ಲೋರಲ್ಲಿ ಇನ್ನೊಂದು ಕಡೆ ಶೂಟಿಂಗ್ ರೆಕಾರ್ಡಿಂಗ್ ನಡೀತಾ ಇರ್ತದೆ. ಅಲ್ಲಿ ಹೋಗಿ ಯಾರಿದ್ದಾರೆ ಅಂತ ನೋಡಿದಾಗ ಅಲ್ಲಿ RN ಸುದರ್ಶನ್ ಇರ್ತಾರೆ. ಅವರು ಒಳ್ಳೆ ಗಾಯಕರೇ, ಪುಟ್ಟಣ್ಣ ಅವ್ರಿಗೆ ಗೊತ್ತಿರುತ್ತೆ. ಅವ್ರನ್ನ ಕರ್ಕೊಂಡು ಬಂದು, ತಮ್ಮಯ್ಯ ಈ ಹಾಡು ಅಂತ. ಸೊ ಮಧ್ಯಾಹ್ನ ಊಟ ಆದಮೇಲೆ ಆ ಹಾಡನ್ನು RN ಸುದರ್ಶನ್ ಹಾಡ್ತಾರೆ. ಇದು ಹಾಡು ಹುಟ್ಟಿದ ಸಮಯ. ಏನಂದರೆ ಈ ಥರ ಒಂದೇ ಒಂದು ಹೂ ಕೊಟ್ಟು ಹೇಳಿದ ತಕ್ಷಣವೇ ಹಾಡು ಬರೆದ್ರು, ಇನ್ನೊಬ್ಬರು ಗಾಯಕರು ಬಂದು ಹಾಡಿದ್ರು, ಅದು ಸಿನಿಮಾದಲ್ಲಿ ಕೂಡ ಸೇರಿಸ್ಕೊಂಡ್ರು. ಆ ಹಾಡು ನಿಮಗೆ ಗೊತ್ತಾಯಿತು ಅಂತ ಕಾಣುತ್ತೆ. ಹೂವೊಂದು ಬಳಿ ಬಂದು ಶುಭಮಂಗಳದ ಹಾಡು ಈಗ ನಿಮ್ಮ ಮುಂದೆ. ಹೂವೊಂದು ಬಳಿ ಬಂದು ತಾಕಿತು ಎನ್ನೆದೆಯ, ಏನೆಂದು ಕೇಳಲು ಹೇಳಿತು ಜೇನಂಥ ಸಿಹಿ ನುಡಿಯ, ಜೇನಂಥ ಸಿಹಿ ನುಡಿಯ. ಹೂವೊಂದು ಬಳಿ ಬಂದು ತಾಕಿತು ಎನ್ನೆದೆಯ, ಏನೆಂದು ಕೇಳಲು ಹೇಳಿತು ಜೇನಂಥ ಸಿಹಿ ನುಡಿಯ, ಜೇನಂಥ ಸಿಹಿ ನುಡಿಯ. ಕಾವೇರಿ ತೀಮೆಯ ಕನ್ಯೆಯು ನಾನು, ಬೇಲೂರು ಬಾಲೆಯ ಪ್ರತಿನಿಧಿ ನಾನು, ತುಂಗೆಯ ಭದ್ರೆಯ ತುಂಗೆಯ ಭದ್ರೆಯ ತೌರಿನ ಹೂ ನಾನು, ತೌರಿನ ಹೂ ನಾನು. ಹೂವೊಂದು ಬಳಿ ಬಂದು ತಾಕಿತು ಎನ್ನೆದೆಯ, ಏನೆಂದು ಕೇಳಲು ಹೇಳಿತು ಜೇನಂಥ ಸಿಹಿ ನುಡಿಯ, ಜೇನಂಥ ಸಿಹಿ ನುಡಿಯ. ಸೂರ್ಯನ ಕಾಂತಿಯ ಸುಂದರಿ ನಾನು, ತಿಂಗಳ ಬೆಳಕಿನ ತಂಗಿಯು ನಾನು, ಪ್ರೇಮ
ಪ್ರೇಮದ ಕಾವ್ಯಕ್ಕೆ ಪ್ರೇಮದ ಕಾವ್ಯಕ್ಕೆ ಪೂಜೆಯ ಹೂ ನಾನು ಪೂಜೆಯ ಹೂ ನಾನು ಹೂವೊಂದು ಬಳಿ ಬಂದು ತಾಕಿತು ಎನ್ನೆದೆಯ ಏನೆಂದು ಕೇಳಲು ಹೇಳಿತು ಜೇನಂಥ ಸಿಹಿ ನುಡಿಯ ಜೇನಂಥ ಸಿಹಿ ನುಡಿಯ